ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ಸ್ ಹಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಮಾಲ್ಟಾದ 10 ಅದ್ಭುತ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಾಲ್ಟಾ ಮೆಡಿಟೇರಿಯನ್ ಸಮುದ್ರದ ಮಧ್ಯದಲ್ಲಿರುವ ಒಂದು ಪುಟ್ಟ ದ್ವೀಪ ರಾಷ್ಟ್ರ. ಇದು ಕೇವಲ 316 ಚದರ ಕಿಲೋಮೀಟರ್ ಮಾತ್ರ ವಿಸ್ತೀರ್ಣ ಹೊಂದಿದೆ. ಈ ದೇಶ ಯುರೋಪಿಯನ್ ಒಕ್ಕೂಟದ ಅತ್ಯಂತ ಚಿಕ್ಕ ದೇಶವಾಗಿದೆ. ಆದರೆ ಇಷ್ಟು ಪುಟ್ಟ ದೇಶದೊಳಗೆ ಎಷ್ಟೆಲ್ಲ ಆಶ್ಚರ್ಯಕರ ಸಂಗತಿಗಳು ತುಂಬಿದವೆಂದರೆ, ಬನ್ನಿ ಇಂದು ನಾವು ಈ ದೇಶದ 10 ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ವಿಶ್ವದ ಅತ್ಯಂತ ಹಳೆಯ ಸ್ವತಂತ್ರ ಸ್ಮಾರಕಗಳು. ಮಾಲ್ಟಾದಲ್ಲಿ ವಿಶ್ವದ ಅತ್ಯಂತ ಹಳೆಯ ಸ್ವತಂತ್ರ ಕಲ್ಲಿನ ರಚನೆಗಳಿವೆ. ಹಗಾರ್ ಕಿಮ್ ಮತ್ತು ಮಂಜ್ದ್ರಾ ಈ ದೇವಾಲಯಗಳು ಸುಮಾರು 5500 ವರ್ಷಗಳಷ್ಟು ಹಳೆಯದಾಗಿವೆ. ಅಂದರೆ ಇವು ಈಜಿಪ್ಟ್ನ ಪಿರಮಿಡ್ಗಿಂತಲೂ ಹಳೆಯವು. ಇವು ಮಾನವ ನಿರ್ಮಿತ ಅತ್ಯಂತ ಹಳೆಯ ಪ್ರಾಚೀನ ರಚನೆಗಳಲ್ಲಿ ಸೇರಿವೆ. ಇಷ್ಟು ಪುಟ್ಟ ದ್ವೀಪದಲ್ಲಿ ಎಷ್ಟು ಪ್ರಾಚೀನ ಇತಿಹಾಸವಿದೆ ಅಂದರೆ ಆಶ್ಚರ್ಯವಾಗೇ ಆಗುತ್ತದೆ. ಫ್ಯಾಕ್ಟ್ ನಂಬರ್ 2, ಮಾಲ್ಟೇಸ್ ಯುರೋಪಿಯನ್ ಯೂನಿಯನ್ನ ಏಕೈಕ ಸೆಮಿಟಿಕ್ ಭಾಷೆ. ಮಾಲ್ಟೇಸ್ ಭಾಷೆ ಇದು ಯುರೋಪಿಯನ್ ಒಕ್ಕೂಟದಲ್ಲಿರುವ ಅಧಿಕೃತ ಸ್ಥಾನಮಾನ ಪಡೆದಿರುವ ಏಕೈಕ ಸೆಮಿಟಿಕ್ ಭಾಷೆಯಾಗಿದೆ. ಅಂದರೆ ಈ ಭಾಷೆಯು ಅರೇಬಿಕ್ನಿಂದ ಹುಟ್ಟಿಕೊಂಡಿದೆ, ಆದರೆ ಲ್ಯಾಟಿನ್ ಲಿಪಿಯಲ್ಲಿ ಬರೆಯಲಾಗುತ್ತದೆ. ಇದರಲ್ಲಿ ಇಟಾಲಿಯನ್ ಮತ್ತು ಇಂಗ್ಲಿಷ್ ಪದಗಳು ಸಹ ಸೇರಿಕೊಂಡಿವೆ. ಮಾಲ್ಟಾದಲ್ಲಿ ಇಂಗ್ಲಿಷ್ ಕೂಡ ಅಧಿಕೃತ ಭಾಷೆಯಾಗಿದ್ದು, ಇದು ಬ್ರಿಟಿಷರ ವಸಾಹತುಶಾಹಿಯನ್ನು ನಮಗೆ ತೋರಿಸಿಕೊಡುತ್ತದೆ. ಒಂದೇ ದೇಶದಲ್ಲಿ ಅರೇಬಿಕ್, ಇಟಾಲಿಯನ್ ಮತ್ತು ಇಂಗ್ಲಿಷ್ ಈ 3 ಭಾಷೆಗಳ ಮಿಶ್ರಣವನ್ನು ಕೇಳುವುದು ಒಂದು ಅದ್ಭುತದ ಅನುಭವವೇ ಸರಿ. ಫ್ಯಾಕ್ಟ್ ನಂಬರ್ 3, ಜಾರ್ಜ್ ಕ್ರಾಸ್ ಒಂದು ದೇಶಕ್ಕೆ ದೊರೆತ ಪ್ರಶಸ್ತಿ. ಮಾಲ್ಟಾದ ಧ್ವಜವನ್ನು ನೀವು ಗಮನಿಸಿರಿ ಸ್ನೇಹಿತರೆ. ಮಾಲ್ಟಾದ ಧ್ವಜದ ಮೂಲೆಯಲ್ಲಿ ಒಂದು ವಿಶೇಷ ಚಿಹ್ನೆ ಇದೆ, ಅದುವೇ ಜಾರ್ಜ್ ಕ್ರಾಸ್. ಇದು ವಿಶ್ವದಲ್ಲೇ ಒಂದೇ ದೇಶಕ್ಕೆ ದೊರೆತ ಏಕೈಕ ಪ್ರಶಸ್ತಿಯಾಗಿದೆ. 1942ರಲ್ಲಿ 2ನೇ ವಿಶ್ವ ಯುದ್ಧದ ಸಮಯದಲ್ಲಿ ಮಾಲ್ಟಾ ಭೀಕರ ಬಾಂಬ್ ದಾಳಿಯನ್ನು ಎದುರಿಸಿತು. ಇಡೀ ದೇಶ ಅಕ್ಷರಶಃ ಪಡೆಗಳಿಂದ ಸುತ್ತುವರಿಯಲ್ಪಟ್ಟಿತ್ತು. ಆದರೆ ಮಾಲ್ಟಾದ ಜನರು ಅಸಾಧಾರಣ ಧೈರ್ಯವನ್ನು ಪ್ರದರ್ಶಿಸಿದರು. ಇದನ್ನು ಗುರುತಿಸಿದ ಬ್ರಿಟನ್ನ 6ನೇ ಜಾರ್ಜ್ ಅವರು ಮಾಲ್ಟಾದ ಎಲ್ಲ ಜನರಿಗೂ ಈ ಪ್ರಶಸ್ತಿಯನ್ನು ನೀಡಿದರು. ಇಷ್ಟು ಪುಟ್ಟ ದೇಶದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಧೈರ್ಯದ ಕಥೆವಿದೆ. ಫ್ಯಾಕ್ಟ್ ನಂಬರ್ 4, ನದಿಗಳಿಲ್ಲದ ದೇಶ. ಮಾಲ್ಟಾದಲ್ಲಿ ಯಾವುದೇ ಶಾಶ್ವತ ನದಿಗಳು ಮತ್ತು ನೈಸರ್ಗಿಕ ಸರೋವರಗಳು ಇಲ್ಲ. ಹೌದು, ನೀವು ಕೇಳಿದ್ದು ಸರಿಯಾಗೇ ಇದೆ. ಇಡೀ ದೇಶಕ್ಕೆ ಬೇಕಾಗುವ ತಾಜಾ ನೀರು ಮಳೆ ಮತ್ತು ಜಲಾಶಯಗಳ ಮೂಲಕ ಸಮುದ್ರದ ನೀರನ್ನು ವಿಲೀಕರಣ ಮಾಡುವುದರ ಮೂಲಕ ಇವರು ಪಡೆದುಕೊಳ್ಳುತ್ತಾರೆ. ಮಳೆಗಾಲದಲ್ಲಿ ಮಾತ್ರ ತಾತ್ಕಾಲಿಕವಾಗಿ ನದಿಗಳು ಹರಿಯುತ್ತವೆ. ನಾವು ಊಹೆ ಕೂಡ ಮಾಡಿಕೊಳ್ಳಲು ಅಸಾಧ್ಯವಾದ ಸಂಗತಿ ಇದಾಗಿದೆ. ಇಡೀ ದೇಶಕ್ಕೆ ನೀರಿನ ಪೂರೈಕೆ ಇಷ್ಟು ಸೀಮಿತವಾಗಿದ್ದರೂ ಜನರು ಹೇಗೆ ಬದುಕುತ್ತಾರೆ ಎಂದರೆ, ಇದು ಮಾಲ್ಟಾದ ಬದುಕಿನ ಸವಾಲು ಮತ್ತು ಅವರ ಆವಿಷ್ಕರಣಶೀಲತೆಯ ಪ್ರದರ್ಶನವಾಗುತ್ತದೆ. ಫ್ಯಾಕ್ಟ್ ನಂಬರ್ 5, ಮಾಲ್ಟಾದ ಮೀನುಗಾರಿಕಾ ದೋಣಿಗಳ ಕಣ್ಣುಗಳು. ಮಾಲ್ಟಾದ ಸಾಂಪ್ರದಾಯಿಕ ಮೀನುಗಾರಿಕಾ ದೋಣಿಗಳಿಗೆ ಲೂಝು ಎಂದ ಹೆಸರಿದೆ. ಇವುಗಳ ಮುಂಭಾಗದಲ್ಲಿ 2 ಕಣ್ಣುಗಳನ್ನು ಚಿತ್ರಣ ಮಾಡಲಾಗಿರುತ್ತದೆ. ಇವು ಐಸಿಸ್ ಅಥವಾ ಒಸಿರಿಸ್ನ ಕಣ್ಣುಗಳು ಎಂದೇ ಪ್ರಸಿದ್ಧ. ಈ ಕಣ್ಣುಗಳು ದುಷ್ಟ ಶಕ್ತಿಗಳಿಂದ ದೋಣಿಗಳನ್ನು ರಕ್ಷಿಸುತ್ತವೆ ಮತ್ತು ಸುರಕ್ಷಿತ ಪ್ರಯಾಣವನ್ನು ಖಚಿತಪಡಿಸುತ್ತವೆ ಎಂಬುದು ಇಲ್ಲಿನ ನಂಬಿಕೆಯಾಗಿದೆ. ಇದು ಪ್ರಾಚೀನ ಈಜಿಪ್ಟ್ನ ನಂಬಿಕೆಗಳ ಪ್ರಭಾವವನ್ನು ನಮಗೆ ತೋರಿಸುತ್ತದೆ. ಇಂದಿಗೂ ಮಾಲ್ಟಾದ ಮೀನುಗಾರರು ತಮ್ಮ ದೋಣಿಗಳಿಗೆ ಈ ಕಣ್ಣುಗಳನ್ನು ಬಿಡಿಸುವ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಫ್ಯಾಕ್ಟ್ ನಂಬರ್ 6, ಕಾರ್ವಾಜಿಯೋನ ಏಕೈಕ ಸಹಿ ಮಾಡಿದ ವರ್ಣಚಿತ್ರ. ವಿಶ್ವ ಪ್ರಸಿದ್ಧ ಇಟಾಲಿಯನ್ ಚಿತ್ರಕಾರ ಕಾರ್ವಾಜಿಯೋನ ಅತ್ಯಂತ ಪ್ರಸಿದ್ಧ ವರ್ಣಚಿತ್ರಗಳಲ್ಲಿ ಒಂದು ಮಾಲ್ಟಾದ
ವಾಲೆಟ್ನ ಸೇಂಟ್ ಜಾನ್ಸನ್ ಕ್ಯಾಥೆಡ್ರಲ್ನಲ್ಲಿದೆ. ದ ಬಿಹೆಡಿಂಗ್ ಆಫ್ ಸೇಂಟ್ ಜಾನ್ ದ ಬೇಪಸ್ಟ್, ಇದು ಕಾರ್ವಾಜಿಯೋ ಸಹಿ ಮಾಡಿರುವ ಏಕೈಕ ವರ್ಣಚಿತ್ರವಾಗಿದೆ. 1950ರ ದಶಕದಲ್ಲಿ ಸಂರಕ್ಷಣಾ ಕಾರ್ಯದ ಸಮಯದಲ್ಲಿ ಈ ಸಹಿ ಪತ್ತೆಯಾಯಿತು. ಆಸಕ್ತಿದಾಯಕ ಸಂಗತಿ ಎಂದರೆ ಕಾರ್ವಾಜಿಯೋ ಇವರನ್ನು ನೈಟ್ಸ್ ಆಫ್ ಮಾಲ್ಟಾದಿಂದ ಹೊರಹಾಕಲಾಯಿತು ಮತ್ತು ಆ ಸಮಾರಂಭವು ಈ ವರ್ಣಚಿತ್ರದ ಮುಂದೆಯೇ ನಡೆಯಿತು ಎಂದು ಹೇಳಲಾಗುತ್ತದೆ. ಇಷ್ಟು ಇತಿಹಾಸವನ್ನು ಹೊತ್ತಿರುವ ಚಿತ್ರಕಲೆ ವಿರಳ. ಫ್ಯಾಕ್ಟ್ ನಂಬರ್ 7, ರಾಣಿ 2ನೇ ಎಲಿಜಬೆತ್ ವಾಸಿಸುತ್ತಿದ್ದ ದ್ವೀಪ. ಬ್ರಿಟನ್ನ ರಾಣಿ 2ನೇ ಎಲಿಜಬೆತ್ ಅವರು ಸಿಂಹಾಸನವನ್ನು ಏರುವ ಮೊದಲು ಮಾಲ್ಟಾದಲ್ಲಿ ವಾಸ ಮಾಡುತ್ತಿದ್ದರು. 1949ರಿಂದ 1951ರ ಅವಧಿಯಲ್ಲಿ ಪ್ರಿನ್ಸ್ ಫಿಲಿಪೆ ರಾಯಲ್ ನೇವಿಯಲ್ಲಿ ಸೇವೆ ಸಲ್ಲಿಸುತ್ತಾ ಇದ್ದಾಗ ಅವರು ಗಾರ್ಡ್ ಮಾಂಗಿಯಾ ಎಂಬ ಸ್ಥಳದಲ್ಲಿ ವಾಸ ಮಾಡುತ್ತಿದ್ದರು. ರಾಣಿಯಾಗಿ ಪಟ್ಟಾಭಿಷೇಕ ಆಗುವ ಮುನ್ನ ಅವರು ವಿದೇಶದಲ್ಲಿ ವಾಸಿಸಿದ ಕೊನೆಯ ಸ್ಥಳವಿದೆ ಎಂದು ಹೇಳಲಾಗುತ್ತದೆ. ಇಂದಿಗೂ ಮಾಲ್ಟಾದ ಜನರು ಈ ಸಂಬಂಧವನ್ನು ಹೆಮ್ಮೆಯಿಂದ ಸ್ಮರಿಸಿಕೊಳ್ಳುತ್ತಾರೆ. ಫ್ಯಾಕ್ಟ್ ನಂಬರ್ 8, ಪಪಾಯ ವಿಲೇಜ್. ಮಾಲ್ಟಾದಲ್ಲಿ ಪಪಾಯ ವಿಲೇಜ್ ಎಂಬ ಪ್ರವಾಸಿ ಸ್ಥಾನವಿದೆ. 1980ರಲ್ಲಿ ರಾಬಿನ್ ವಿಲಿಯಮ್ಸನ್ ಇವರು ನಟಿಸಿದ ಪಪಾಯ ಸಿನಿಮಾಗಾಗಿ ನಿರ್ಮಿಸಲಾದ ಈ ಸೆಟ್ ಇಂದಿಗೂ ಅಷ್ಟೇ ಆಕರ್ಷಕವಾಗಿದೆ. ಸಿನಿಮಾ ಪೂರ್ಣಗೊಂಡ ನಂತರವೂ ಈ ಸ್ಥಳವನ್ನು ಕೆಡವದೆ ಸಂರಕ್ಷಿಸಿ ಇಡಲಾಗಿದೆ. ಇದು ಇಂದು ಮಕ್ಕಳ ಮತ್ತು ಸಿನಿಮಾ ಪ್ರಿಯರ ಪ್ರಮುಖ ಆಕರ್ಷಣೆಯಾಗಿ ಉಳಿದುಕೊಂಡಿದೆ. ಸಿನಿಮಾದ ಸೆಟ್ ಒಂದು ಪ್ರವಾಸಿ ಸ್ಥಾನವಾಗಿ ಉಳಿದಿರುವುದು ಒಂದು ಅಪರೂಪದ ಸಂಗತಿ. ಇದು ಮಾಲ್ಟಾದ ಮತ್ತೊಂದು ವಿಶೇಷತೆ. ಫ್ಯಾಕ್ಟ್ ನಂಬರ್ 9, ಮಾಲ್ಟಾದಲ್ಲಿ ಮೀನು ಮಳೆ. ಇದನ್ನು ಕೇಳಿ ನೀವು ಆಶ್ಚರ್ಯಚಕಿತರಾಗಬಹುದು. 2021ರಲ್ಲಿ ಮಾಲ್ಟಾದ ಡಝೀರಿಯಾ ಪಟ್ಟಣದಲ್ಲಿ ಆಕಾಶದಿಂದ ಮೀನುಗಳು ಮಳೆಯಾಗಿ ಸುರಿದವು. ಹೌದು, ಇದು ನಿಜವಾದ ಸಂಗತಿ. ಸಮುದ್ರದ ಮೇಲೆ ಉಂಟಾದ ವಾಟರ್ ಸ್ಪೌಟ್ ಅಂದರೆ ಸಮುದ್ರ ಸುಂಟರಗಾಳಿಯು ಈ ವಾಯುಗುಣ ವಿದ್ಯಮಾನವನ್ನು ಸಮುದ್ರದಿಂದ ಮೀನುಗಳನ್ನು ಮೇಲೆತ್ತಿಕೊಂಡು ಬಂದು ಅವುಗಳನ್ನು ಭೂಮಿಯ ಮೇಲೆ ಕೆಡವಿತು. ಇಂತಹ ಅಪರೂಪದ ಘಟನೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸುದ್ದಿಯಾಯಿತು. ಮಾಲ್ಟಾದಲ್ಲಿ ಮಾತ್ರ ಇಂತಹ ಅಚ್ಚರಿಗಳು ಸಾಧ್ಯ. ಫ್ಯಾಕ್ಟ್ ನಂಬರ್ 10, ಟ್ರೈಟನ್ ಫೌಂಟೇನ್ ಮತ್ತು ಅವತಾರ್. ಮಾಲ್ಟಾದ ವ್ಯಾಲೆಟ್ನಲ್ಲಿ ಟ್ರೈಟನ್ ಫೌಂಟೇನ್ ಇದೆ. ಈ ಕಾರಂಜಿಯ ಮತ್ಸ್ಯ ಪುರುಷರ ಶಿಲೆಗಳೇ ಜೇಮ್ಸ್ ಕ್ಯಾಮರೂನ್ ಅವರ ಅವತಾರ್ ಸಿನಿಮಾದಲ್ಲಿ ಬರುವ ಜಲಚರ ಪಾತ್ರಗಳಿಗೆ ಸ್ಫೂರ್ತಿಯಾಗಿವೆ ಎಂದು ಹೇಳಲಾಗುತ್ತದೆ. ನೀವು ಕಾರಂಜಿಯನ್ನು ನೋಡಿದರೆ ಅವತಾರ್ ಪಾತ್ರಗಳ ಮುಖಗಳು ಇದೇ ಮಾದರಿಯಲ್ಲಿ ಇವೆ ಎಂದು ನಮಗೆ ಅನಿಸುತ್ತದೆ. ಇಷ್ಟು ಪುಟ್ಟ ದ್ವೀಪ ಹಾಲಿವುಡ್ ದಿಗ್ಗಜ ನಿರ್ದೇಶಕನಿಗೂ ಸ್ಫೂರ್ತಿ ನೀಡಿದೆ ಎಂದರೆ ಆಶ್ಚರ್ಯವಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಮಾಲ್ಟಾ ಕೇವಲ ಒಂದು ಪುಟ್ಟ ದ್ವೀಪವಲ್ಲ, ಇದು ಇತಿಹಾಸ, ಸಂಸ್ಕೃತಿ, ಧೈರ್ಯ ಮತ್ತು ಅಚ್ಚರಿಗಳ ಭಂಡಾರವಾಗಿದೆ. ಪ್ರಾಚೀನ ದೇವಾಲಯಗಳಿಂದ ಹಿಡಿದು ಹಾಲಿವುಡ್ ಸಿನಿಮಾದವರೆಗೆ, ಮೀನು ಮಳೆಯಿಂದ ಹಿಡಿದು ರಾಣಿಯ ನಿವಾಸದವರೆಗೆ ಮಾಲ್ಟಾದ ಪ್ರತಿಯೊಂದು ಮೂಲೆಯಲ್ಲೂ ಒಂದು ಕತೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಬೇರೆ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.